ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ಗಳನ್ನು ತಿಳಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾರ್ವಜನಿಕರಲ್ಲಿ ಹರಿದಾಡ್ತಿರುವಂತಹ ಕೆಲವೊಂದು ಫೇಕ್ ನ್ಯೂಸ್ಗಳ ಕ್ಲಾರಿಟಿಯನ್ನು ಕೂಡ ನಾವು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿನ ಸಲ್ಲಿಸಬೇಕಾ ಬೇಡ್ವಾ, ಹಾಗೂ 31 ಮತ್ತು 32ನೇ ಕಂತಿನ ಹಣವು ಯಾವಾಗ ಜಮಾ ಆಗುತ್ತೆ ಎನ್ನುವಂತಹ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ. ಅದಕ್ಕೆ ನೀವು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿಗೆ ಅಲ್ಲಿ ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲಿಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ. ಮೊದಲಿಗೆ ಇಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿನ ಸಲ್ಲಿಸಬೇಕಾ ಎನ್ನುವಂತಹ ಮಾಹಿತಿಗೆ ಸರ್ಕಾರವು ಫಲಾನುಭವಿಗಳಿಗೆ ಸ್ಪಷ್ಟನೆಯನ್ನು ನೀಡಿದೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು KYC ಮಾಡಿಸುವುದು ಕಡ್ಡಾಯ ಎನ್ನುವ ಸುದ್ದಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು, ಇದು ಸಂಪೂರ್ಣ ಸುಳ್ಳು ಹಾಗೂ ವದಂತಿ ಎಂದು ಜಿಲ್ಲಾ ಮಟ್ಟದ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ CS ಚಂದ್ರಭೂಪಾಲ್ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಇಲ್ಲಿ ಬಹಳಷ್ಟು ಹಳ್ಳಿಗಳಾಗಲಿ ಅಥವಾ ಸಿಟಿಗಳಲ್ಲಿ KYC ಮಾಡಿಸಬೇಕು ಎನ್ನುವಂಥ ಸುಳ್ಳು ಮಾಹಿತಿಗಳು ಹರಿದಾಡುತ್ತಿದ್ದು, ಇನ್ನೂವರೆಗೆ ಸರ್ಕಾರವು ಯಾವುದೇ ಅಧಿಕೃತವಾದ ಆದೇಶವನ್ನು ನೀಡಿಲ್ಲ. ಅದಕ್ಕೆ ಯಾರೂ ಕೂಡ KYCಯನ್ನು ಮಾಡಿಸುವಂತಹ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಪ್ರತಿ ತಿಂಗಳು ಯಾವ ರೀತಿಯಾಗಿ ನಿಮಗೆ ಗೃಹಲಕ್ಷ್ಮಿ ಹಣವು ಜಮಾ ಆಗ್ತಿತ್ತು, ಅದೇ ರೀತಿಯಾಗಿ ಈ ಮುಂದೆಯೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣವು ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಅದಕ್ಕೆ KYC ಮಾಡಿಸುವುದು ಒಂದು ಫೇಕ್ ನ್ಯೂಸ್ ಆಗಿರುವಂಥದ್ದು. ಇದಕ್ಕೆ ಯಾರು ಕೂಡ ಗಮನ ಹರಿಸುವಂಥ ಅವಶ್ಯಕತೆ ಇರುವುದಿಲ್ಲ. ಈ ರೀತಿಯಾಗಿರುವಂಥ ಯಾವುದೇ ಆದೇಶವನ್ನು ಕೂಡ ಇಲ್ಲಿ ಸರ್ಕಾರವು ನೀಡಿರುವುದಿಲ್ಲ ಸ್ನೇಹಿತರೆ. ಇದು ನಿಮ್ಮ ಗಮನದಲ್ಲಿರಲಿ. ಇನ್ನು APL, BPL ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವಂತಹ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು DBT ಮೂಲಕ ನೇರವಾಗಿ 2,000 ಹಣ ಜಮೆ ಆಗ್ತಿದ್ದು, ಯೋಜನೆ ಆರಂಭವಾದ ದಿನದಿಂದ ಇದುವರೆಗೆ ಟೋಟಲ್ ಆಗಿ 30 ಕಂತುಗಳ ಹಣ ಯಶಸ್ವಿಯಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದ್ದು, ಲಕ್ಷಾಂತರ ಮಹಿಳೆಯರು ಯೋಜನೆಯ ಪ್ರಯೋಜನವನ್ನು ಪಡೆದಿದ್ದಾರೆ ಸ್ನೇಹಿತರೆ. ಈ ಮುಂಚಿತವಾಗಿ ತಿಳಿಸಿರುವಂತೆ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ 30 ಕಂತುಗಳ ಹಣವು ಫಲಾನುಭವಿಗಳ ಖಾತೆಗೆ ಸಕ್ಸಸ್ಫುಲ್ ಆಗಿ ಇಲ್ಲಿ ಜಮಾ ಆಗಿರುವಂಥದ್ದು. 30ನೇ ಕಂತು ಹಣ ಅಂದರೆ ಮಾರ್ಚ್ ತಿಂಗಳ ಹಣವು ಜಮೆಯಾಗಿದ್ದು, ಮುಂದೆ ಏಪ್ರಿಲ್, ಮೇ, ಜೂನ್ ಹಾಗೂ ಜುಲೈ ತಿಂಗಳ ಹಣವು ಜಮೆಯಾಗಬೇಕಾಗಿದೆ ಸ್ನೇಹಿತರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಇನ್ನೂವರೆಗೆ ಯಾವುದೇ ಒಂದು ಕಂತಿನ ಹಣವನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಿಲ್ಲ. ಏಪ್ರಿಲ್ ಮತ್ತು ಮೇ ತಿಂಗಳ ಕಂತಿನ ಹಣವನ್ನು ಅಂದರೆ 31 ಮತ್ತು 32ನೇ ಕಂತಿನ ಹಣವನ್ನು ಇದೇ ತಿಂಗಳ ಒಳಗಾಗಿ ಜಮೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಮೊದಲಿಗೆ 31ನೇ ಕಂತಿನ ಹಣವನ್ನು ಇಲ್ಲಿ ಜಮೆ ಮಾಡಿ 3-4 ದಿನಗಳನ್ನು ಬಿಟ್ಟು ಮತ್ತೆ 32ನೇ ಕಂತಿನ ಹಣವನ್ನು ಕೂಡ ಇಲ್ಲಿ ಜಮೆ ಮಾಡಲಾಗುತ್ತೆ. ಅಂದರೆ ಇಲ್ಲಿ 31 ಮತ್ತು 32ನೇ ಕಂತಿನ ಹಣವನ್ನು ಟೋಟಲ್ ಆಗಿ 2 ಕಂತಿನ ಹಣವನ್ನು ಇದೇ ತಿಂಗಳ ಒಳಗಾಗಿ ನಿಮ್ಮ ಖಾತೆಗಳಿಗೆ DBT ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಜಮೆ ಮಾಡಲಾಗುತ್ತೆ ಸ್ನೇಹಿತರೆ. ಇದು ಗೃಹಲಕ್ಷ್ಮಿ ಯೋಜನೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳಾಗಿತ್ತು. ಇಲ್ಲಿ ಯಾರು ಕೂಡ KYCಯ ಒಂದು ಸುಳ್ಳು ವದಂತಿಗಳ ಬಗ್ಗೆ ನೀವು ಗಮನಹರಿಸುವಂಥ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಇದು ಟೋಟಲ್ ಆಗಿ ಫೇಕ್ ನ್ಯೂಸ್ ಆಗಿರುವಂಥದ್ದು. ನೀವು ಈ ಮುಂಚೆ ಅರ್ಜಿನ ಸಲ್ಲಿಸಿದೆ ಆದಲ್ಲಿ ನಿಮಗೆ ಈ ಮುಂಚಿತವಾಗಿಂದನೂ ಹಣ ಜಮಾ ಆಗ್ತಾ ಇದೆ, ಕಂಟಿನ್ಯೂ ಪ್ರತಿ ತಿಂಗಳು ಜಮಾ ಆಗ್ತಾ ಇದೆ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಮುಂದೆಯೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣವು ಜಮಾ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿರುವಂತಹ ಜೆನ್ಯೂನ್ ಮಾಹಿತಿಗಳ ಬಗ್ಗೆ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳ ಬಗ್ಗೆ, ಅದೇ ರೀತಿಯಾಗಿ ಮುಂದಿನ ಕಂತುಗಳು ನಿಮಗೆ ಯಾವಾಗ ಜಮಾ ಆಗುತ್ತೆ ಎನ್ನುವಂಥ ಮಾಹಿತಿಗಳ ಬಗ್ಗೆ ನೀವು ಇನ್ಫಾರ್ಮೇಷನನ್ನು ಪಡ್ಕೊಳ್ಬೇಕಂದ್ರೆ ಮೊದಲಿಗೆ ನೀವು ಇಲ್ಲಿ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಕೆಳಗಡೆ ಕಾಣ್ತಿರುವಂತಹ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ಕೂಡ ನೀವು ನಮಗೆ ನಿಮ್ಮ ಸಮಸ್ಯೆಗಳನ್ನು ತಿಳಿಸ್ಬೋದು ಸ್ನೇಹಿತರೆ.